ಪರಂತಪ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ಕಾರ ವೀಕ್ಷಕರೇ, ಇದು ಶ್ರೀಶ ಅಯಾಚಿತ. ನಮ್ಮ ಪರಂತಪ ಯೂಟ್ಯೂಬ್ ಚಾನಲ್ನಲ್ಲಿ ನಾಳೆ ಗೀತಾ ಜಯಂತಿಯ ಪ್ರಯುಕ್ತ ಗೀತೆಯ ಒಂದು ಚರ್ಚೆ ನಡೆಯಲಿದೆ. ಇಂದಿನ ಕಾಲದಲ್ಲಿ ಈ ಗೀತೆಯ ಅವಶ್ಯಕತೆ ಏನು ಅನ್ನುವ ಬಗ್ಗೆ ನಾವು ಮತ್ತೆ ಅದೇ ರೀತಿಯಾಗಿ ಗೀತೆಯನ್ನು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಯಾವ ಯಾವ ಸಂದರ್ಭದಲ್ಲಿ ಗೀತೆ ನಮಗೆ ಯಾವ ಯಾವ ರೀತಿಯಾದಂತಹ ಉಪದೇಶಗಳನ್ನು ಕೊಡುತ್ತೆ ಅಂತ ನಾವು ತಿಳಿಯಲಿದ್ದೇವೆ. ಕೃಷ್ಣ ಪರಮಾತ್ಮ ಅನೇಕ ಜನರಿಗೆ ಉಪದೇಶಗಳನ್ನು ಕೊಟ್ಟಿದ್ದಾನೆ. ಉದ್ಧವ ಮೊದಲಾದವರಿಗೆ ಉಪದೇಶವನ್ನು ಕೊಟ್ಟಿದ್ದಾನೆ. ಆದರೆ ಅವೆಲ್ಲವೂ ಕೂಡ ಉದ್ಧವ ಗೀತೆ ಅಂತ ಪ್ರಸಿದ್ಧ ಆಗತ್ತೆ. ಅಂದರೆ ಯಾರು ಕೇಳಿರ್ತಾರೋ ಅವರ ಹೆಸರಲ್ಲಿ ಅದು ಪ್ರಸಿದ್ಧ ಆಗತ್ತೆ. ಯಾಕೆ ಅಂತಂದರೆ ಅದು ಅವರಿಗೆ ಉಪಯೋಗಕರವಾಗಿರುತ್ತೆ ಆದ್ದರಿಂದ. ಆದರೆ ಭಗವದ್ಗೀತೆ ಮಾತ್ರ ಯಾರು ಉಪದೇಶ ಮಾಡಿರ್ತಾರೋ ಅವರ ಹೆಸರಲ್ಲಿ ಪ್ರಸಿದ್ಧ ಆಗತ್ತೆ. ಯಾಕೆ ಅಂತಂದರೆ ಇದು ಕೇವಲ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದಲ್ಲ, ಹೊರತು ಪ್ರತಿಯೊಬ್ಬ ಜನರು ಕೂಡ ಇದನ್ನು ಅಧ್ಯಯನ ಮಾಡಬೇಕು ಅನ್ನೋ ಉದ್ದೇಶದಿಂದ, ಅದರ ತತ್ವಗಳನ್ನು ತಿಳಿಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಜನಸಾಮಾನ್ಯರನ್ನು ಉದ್ದೇಶಿಸಿ ಭಗವಂತ ಇದರ ಉಪದೇಶವನ್ನು ಮಾಡಿದ್ದಾನಾದ್ರಿಂದ ಇದಕ್ಕೆ ಭಗವದ್ಗೀತೆ ಅಂತ ಹೆಸರು ಬಂದಿದೆ. ಈ ನಮ್ಮ ಇಂದಿನ ಕಾಲದಲ್ಲಿ ಭಗವದ್ಗೀತೆಯ ಅವಶ್ಯಕತೆಯ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ AP ಪ್ರತೋಷ್ ಸರ್. ಇವರು ವಿಜ್ಞಾನ ಮತ್ತು ತರ್ಕ, ಅದೇ ರೀತಿ ತತ್ವಶಾಸ್ತ್ರ ಮೂರನ್ನೂ ಕೂಡ ಒಂದೇ ವೇದಿಕೆಯಲ್ಲಿ ಸಮರ್ಥಿಸುವ ಸಾಮರ್ಥ್ಯವುಳ್ಳವರು. ಮತ್ತು IIScಯಲ್ಲಿ ಇವರು ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರ ವಾದಗಳು ತುಂಬ ಗಂಭೀರವಾಗಿರುತ್ತೆ ಮತ್ತು ಇವರ ವಿಚಾರ ಸರಣಿ ಎಲ್ಲ ಜನರಿಗೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಎಷ್ಟೇ ಶಾಸ್ತ್ರದ ಕಷ್ಟವಾದ ವಿಷಯಗಳಿದ್ದರೂ ಕೂಡ ಎಲ್ಲರಿಗೂ ಅರ್ಥವಾಗುವಂತೆ ತಿಳಿಯಾಗಿ ಕನ್ನಡದಲ್ಲಿ ಮಾತನಾಡುವ ಒಂದು ಸ್ವಭಾವವುಳ್ಳವರು. ಅಂತಹ ಡಾಕ್ಟರ್ AP ಪ್ರತೋಷ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ನಿಮಗೆಲ್ಲ ಇವರು ಪ್ರತೋಷ್ ಸರ್, ಲೋಕದ ದೃಷ್ಟಿಯಲ್ಲಿ ಇವರು ಸರ್, ಆದರೆ ನಮಗೆ ಪಾಠ ಮಾಡಿದ ಗುರುಗಳು. ಆದ್ದರಿಂದ ಪ್ರತೋಷ್ ಆಚಾರ್ಯ ಅಂತ ನಾವು ಅವರನ್ನ ಕರಿತೇವೆ. ಆದ್ದರಿಂದ ಆಚಾರ್ಯರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ನಾವು ಭಗವದ್ಗೀತೆಯ ಬಗ್ಗೆ ತಿಳಿಯೋದಾದ್ರೆ, ಭಗವದ್ಗೀತೆ ಬಂದದ್ದು 5000 ವರ್ಷಗಳ ಹಿಂದೆ. ಆದರೆ ಆಗಿನ ಜನರು ಬೇರೆ, ಈಗಿನ ಜನರು ಬೇರೆ. ಆದ್ದರಿಂದ ಈಗಿನ ಭಾರತೀಯ ಕಾಲಕ್ಕೆ ಭಗವದ್ಗೀತೆಯ ಅವಶ್ಯಕತೆ ಏನು ಅಂತ. ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ಶ್ರೀಶಪಾದಾಂಬುಜಾಸಕ್ತಃ ಕರುಣಾಪೂರ ಶೀತಲಃ ಮಧ್ವಾಕ್ಯೋ ಮೃದಂಶೋ ಮೇ ಸಂತಾಪಾನ್ ಹಂತು ಸಂತತಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನೀವು ಭಗವದ್ಗೀತೆ ಅಂತನ್ನೋದು 5000 ವರ್ಷದ ಹಿಂದೆ ರಚಿಸಲ್ಪಟ್ಟಂತಹ ಗ್ರಂಥ. ಇವತ್ತು ಅದಕ್ಕೆ ಯಾವ ರೀತಿಯಾದ ಅವಶ್ಯಕತೆ ಇದೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರಿ. ಮೊದಲು ಈ ವಿಷಯವನ್ನು ನೇರವಾಗಿ ಪ್ರತಿಪಾದನೆ ಮಾಡೋಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಆ ಪ್ರಶ್ನೆಗೆ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ನಾನು ಈ IIScನಲ್ಲಿ ಅಧ್ಯಾಪಕನಾಗೋಕ್ಕಿಂತ ಮೊದಲು IIT ಡೆಲ್ಲಿನಲ್ಲಿ ಅಧ್ಯಾಪಕನಾಗಿದ್ದೆ 4 ವರ್ಷ. ಅಲ್ಲಿ ನನ್ನ ಸಹಾಧ್ಯಾಪಕರು ಮತ್ತೊಬ್ಬರು ಇದ್ದರು. ಅವರು ಘೋಷಿತ ನಾಸ್ತಿಕ. ಅವ್ರು ಹೇಳ್ಕೊಳ್ಳೋರು ಐ ಆಮ್ ಅನ್ ಏಥಿಯಿಸ್ಟ್ ಅಂತ ಹೇಳ್ಕೊಳ್ಳೋರು. ನಾನು ನಾಸ್ತಿಕ ಅಂತ ಹೇಳ್ಕೊಳ್ಳೋರು. ಆ ರೀತಿಯಾದ್ದೇ ಅವರ ವ್ಯಾಪಾರಗಳಿತ್ತು. ಎಂದೋ ಒಮ್ಮೆ ನಾನು ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಜೀವನದಲ್ಲಿ ಬಹಳ ದುರ್ಘಟನೆ ಒಂದು ನಡೀತು. ಬಹಳ ಮನಸ್ಸಿಗೆ ದುಃಖ ಆಯಿತು. ದುಃಖ ಆಗೋ ಪ್ರಸಂಗ ಬಂತು. ಅವರು ಒಂದು ಮಾತು ನನಗೆ ಹೇಳಿದ್ರು, ನಾನು ಪ್ರಪಂಚದಲ್ಲಿ ಭಗವದ್ಗೀತೆಗಿನ್ನ ಉತ್ಕೃಷ್ಟವಾದಂತಹ ಗ್ರಂಥವನ್ನು ನೋಡೇ ಇಲ್ಲ ಅಂತ. ನನಗೆ ಬಹಳ ಆಶ್ಚರ್ಯ ಆಯಿತು. ಒಬ್ಬ ನಾಸ್ತಿಕರಾದವರು ಈ ಮಾತನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತ ನಾನು ಅವ್ರನ್ನ ಕೇಳಿದೆ. ಸರ್, ನೀವು ನಾಸ್ತಿಕರು ಅಂತ ಹೇಳ್ಕೊಳ್ತೀರಿ,
ಈ ಗ್ರಂಥದ ಬಗ್ಗೆ ನಿಮಗೆ ಇಷ್ಟೊಂದು ನೈರ್ಭರ್ಯ ಹೇಗೆ ಅಂತ ಹೇಳಿದಕ್ಕೆ ಅವ್ರು ಹೇಳಿದ್ದು, ನೋಡಪ್ಪ ಅದರಲ್ಲಿ ಸೃಷ್ಟಿ ಇತ್ಯಾದಿ ಅಂಶಗಳೆಲ್ಲ ಇದೆ, ಅದು ಸ್ವಲ್ಪನೇ ಇದೆ, ಅದು ನನಗೇನು ಅದ್ರ ಬಗ್ಗೆ ನನಗೇನು ಪ್ರಾಮಾಣ್ಯ ಬುದ್ಧಿ ಇಲ್ಲ. ಆದರೆ ದಿ ಟೈಮ್ಲೆಸ್ ವಿಸ್ಡಮ್ ದಟ್ ದಿಸ್ ಬುಕ್ ಪ್ರೊಪಗೇಟ್ಸ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಎನಿ ಅದರ್ ಬುಕ್ ಇನ್ ದಿ ವರ್ಲ್ಡ್ ಅಂತ ಒಂದು ಮಾತನ್ನು ಹೇಳಿದ್ರು. ಇದು ಸತ್ಯ ಘಟನೆ ನಡೆದಿದ್ದು. ಅವತ್ತು ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮವನ್ನು ಬೀರ್ತು ಆ ಚರ್ಚೆ. ಅವ್ರು ಹೇಳಿದ್ರು, ಇಂಥ ಒಂದು ಗ್ರಂಥವನ್ನ ನಾನು ಎಂದೂ ಪ್ರಪಂಚದಲ್ಲಿ ನೋಡೇ ಇಲ್ಲ, ಆ ರೀತಿಯಾದ ಗ್ರಂಥ ಇದು ಅನ್ನೋ ಮಾತನ್ನು ಹೇಳಿದ್ರು. ಅದರಿಂದ ಕೆಲವು ಐಡಿಯಾಗಳು ಅಥವಾ ಕೆಲವು ತತ್ವಗಳು ಅದು ಕಾಲ ಆಗಿರೋದಿಲ್ಲ, ಕಾಲ ಅಬಾಧಿತವಾಗಿರುತ್ತೆ. ಕೆಲವು ತತ್ವಗಳು ಪ್ರಪಂಚದಲ್ಲಿ ಸುಖ ದುಃಖ ಇಂಥ ಮನುಷ್ಯನ ತುಂಬಾ ಕೋರ್ ಆದಂತಹ, ಅಂದ್ರೆ ತುಂಬಾ ಸ್ವಭಾವಕ್ಕೆ ಮತ್ತೆ ಮನುಷ್ಯನ ಮೂಲಭೂತವಾದ ಜೀವನಕ್ಕೆ ಮತ್ತೆ ತಮ್ಮ ಅನುಭವಗಳಿಗೆ ಹತ್ತಿರವಾದಂತಹ ವಿಷಯಗಳು ಇದು ಕಾಲಬಾಧಿತವಾಗಿರೋದೇ ಇಲ್ಲ. ಅದರಿಂದ ಆ ಪ್ರಶ್ನೆಯ ಅಸಂಗತ ಅಂತ ಭಗವದ್ಗೀತೆಯಲ್ಲಿ ಯಾವ ವಿಷಯಗಳನ್ನ ಪ್ರತಿಪಾದನೆ ಮಾಡಿದಾರಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಜೀವನದ ಮೂಲಭೂತವಾದ ಪ್ರಶ್ನೆಗಳು, ಮೂಲಭೂತವಾದ ನಡವಳಿಕೆಗಳು, ಮತ್ತೆ ಮನುಷ್ಯ ತನಗೆ ಬರ್ಬೋದಾದಂತಹ ಬೇರೆ ಬೇರೆ ರೀತಿಯಾದಂತಹ ಏನು ಜೀವನದ ಚಾಲೆಂಜ್ಗಳು ಅಂತ ಹೇಳ್ತಾರಲ್ಲ, ಪ್ರತಿದ್ವಂದ್ವಗಳು, ಇದನ್ನ ಹೇಗೆ ಎದುರಿಸೋದು ಅನ್ನೋ ಒಂದು ಮಾರ್ಗದರ್ಶನವನ್ನ ಆ ಪುಸ್ತಕದಲ್ಲಿ ಯಾವ ರೀತಿಯಾಗಿ ಚರ್ಚೆ ಮಾಡಿದ್ದಾರೆ, ಆ ರೀತಿಯಾದ ಚರ್ಚೆ ಅಂತ ಅನ್ನೋದು ಪ್ರಾಯಶಃ ಪ್ರಪಂಚದ ಬೇರೆ ಪುಸ್ತಕಗಳಲ್ಲಿ ಕಾಣಸಿಗೋದಿಲ್ಲ. ಇದಕ್ಕೆ ಇನ್ನೊಂದು ದೃಷ್ಟಾಂತ ಹೇಳಬೇಕು ಅಂದ್ರೆ, ಮತ್ತೊಂದು ಈ ಗ್ರೀಕ್ ಫಿಲಾಸಫರ್ ತತ್ವಜ್ಞಾನಿಗಳು ಸ್ಟಾಯಿಸಿಸಮ್ ಅಂತ ಒಂದು ಕರೀತಾರೆ, ಸ್ಟಾಯಿಕ್ಸ್ ಅಂತ. ಅವರು ಒಂದು ಮಾರ್ಕಸ್ ಅರೆಲಿಯಸ್ ಆಗ್ಬೋದು, ಸೆನೆಕಾ, ಇಂಥವರೆಲ್ಲ 4-6 ಪುಸ್ತಕಗಳನ್ನ ಬರೆದಿದ್ದಾರೆ. ಆ ಪುಸ್ತಕಗಳಲ್ಲೂ ಇದೇ ರೀತಿಯಾದ ಪ್ರಶ್ನೆಗಳು, ಅಂದ್ರೆ ಜೀವನದಲ್ಲಿ ಮನುಷ್ಯನಿಗೆ ಬರ್ಬೋದಾದಂತಹ ಕಷ್ಟ ಕಾರ್ಪಣ್ಯಗಳು ಹೇಗಿದೆ, ಮತ್ತೆ ಮನಸ್ಸಲ್ಲಿ ಬರುವಂತಹ ದ್ವಂದ್ವಗಳು, ಇದನ್ನೆಲ್ಲ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೋಸ್ಕರನೇ ಬರೆದಿರುವಂತಹ ಪ್ರಬಂಧಗಳು. ಇವತ್ತು ಪ್ರಪಂಚದ ಎಲ್ಲಾ ಕಡೆ ಸ್ಟಾಯಿಸಿಸಮ್ನ ಬಹಳ ಸೆಲೆಬ್ರೇಟ್ ಮಾಡ್ತಾರೆ. ತುಂಬಾ ಒನ್ ಹ್ಯಾಸ್ ಟು ಬಿ ಸ್ಟಾಯಿಕ್ ಟು ಲೀವ್ ಎ ಫುಲ್ಫಿಲ್ಡ್ ಲೈಫ್ ಅಂತ. ನಾನು ಸ್ಟಾಯಿಸಿಸಮ್ನು ಅಧ್ಯಯನ ಮಾಡಿದ್ದೀನಿ, ಭಗವದ್ಗೀತೆಯನ್ನು ಮೂಲದಲ್ಲಿ ಅಧ್ಯಯನ ಮಾಡಿರೋದ್ರಿಂದ ಅದು ನನಗನ್ಸೋದು ಸ್ಟಾಯಿಸಿಸಮ್ ಅಲ್ಲಿ ಇರುವಂತಹ ಐಡಿಯಾಗಳು ಭಗವದ್ಗೀತೆ ಭಾಷಾಂತರ ಅಂತ ಅನ್ಸುತ್ತೆ ನನಗೆ. ನಾನು ಬೇಕಾದ್ರೆ ಪ್ರತಿಯೊಂದು ಸ್ಟಾಯಿಸಿಸಮ್ ಅಲ್ಲಿ ಇರುವಂತಹ ಐಡಿಯಾಗಳನ್ನು ಭಗವದ್ಗೀತೆಗೆ ಟ್ರ್ಯಾಕ್ ಮಾಡಬಲ್ಲೆ. ಅಂದ್ರೆ ಪ್ರತಿಯೊಂದನ್ನು ಇಲ್ಲಿ ಈ ಶ್ಲೋಕದಲ್ಲಿ ಈ ಐಡಿಯಾ ಇದೆ, ಈ ಪ್ರತಿಯೊಂದು ಸ್ಟಾಯಿಸಿಸಮ್ ಅಲ್ಲಿ ಇರುವಂತಹ ವಿಷಯವನ್ನು ಗೀತಾದ ಒಂದು ಶ್ಲೋಕದ ಜೊತೆ ಅದಕ್ಕೊಂದು ಪ್ರಮಾಣತ್ವವನ್ನು ತೋರಿಸಬಲ್ಲೆ. ಅದರಿಂದ ಪ್ರಪಂಚದಲ್ಲಿ ಯಾವುದೇ ಒಬ್ಬ ಮನುಷ್ಯ ತನ್ನ ಜೀವನವನ್ನ ಕಷ್ಟವಿಲ್ಲದೆ, ಕಷ್ಟ ಅಂತ ಅನ್ನೋದು ಎಲ್ರಿಗೂ ಬರುತ್ತೆ, ಕಷ್ಟವಿಲ್ಲದೆ ಅಥವಾ ಕಷ್ಟವನ್ನ ಎದುರಿಸೋ ಬಗೆ ಹೇಗೆ ಬದುಕಲ್ಲಿ ಅನ್ನುವಂಥ ಅಂಶಗಳನ್ನ ಈ ಗ್ರಂಥದಲ್ಲಿ ಚರ್ಚೆ ಮಾಡಿರೋದ್ರಿಂದ ಇದು ಈಗಿನ ಕಾಲಕ್ಕೆ ಅದು ಹೇಗೆ ಪ್ರಸ್ತುತವಾಗಿದೆ ಅನ್ನೋ ಪ್ರಶ್ನೆನೇ ಅಪ್ರಸ್ತುತವಾಗುತ್ತೆ. ಎಲ್ಲಿವರೆಗೂ ಮನುಷ್ಯರು ಬದುಕು ಮಾಡ್ತಾರೆ ಅಲ್ಲಿವರೆಗೂ ಮನುಷ್ಯರಿಗೆ ತಾಪತ್ರಯಗಳು ಬರ್ತವೆ. ಎಲ್ಲಿವರೆಗೂ ತಾಪತ್ರಯಗಳಿದೆ ಅಲ್ಲಿವರೆಗೂ ಅದರ ಪರಿಹಾರಗಳು ಬೇಕಾಗ್ತವೆ. ಆ ಪರಿಹಾರವನ್ನು ಸೂಚನೆ ಮಾಡುವಂತ ಗ್ರಂಥ ಪ್ರಪಂಚದಲ್ಲಿರೋ ಎಷ್ಟೋ ಕೆಲವು ಗ್ರಂಥಗಳಲ್ಲಿ ಭಗವದ್ಗೀತೆ ಅಂತ ಅನ್ನೋದು ಅಗ್ರಸ್ಥಾನದಲ್ಲಿರುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಮನುಷ್ಯರುಗಳು ಚೇಂಜ್ ಆಗ್ತಾ ಇರ್ತಾರೆ, ಆದ್ರೆ ಮನಸ್ಸುಗಳು ಅದೇ, ತೊಂದರೆಗಳು ಅದೇ, ಆದ್ರಿಂದಾಗಿ ತೊಂದರೆಗಳ ಸ್ವರೂಪ ಬದಲಾಗ್ತಾ ಹೋಗುತ್ತೆ ಅಷ್ಟೇ. ತೊಂದರೆಗಳು ಅದೇ, ಆದ್ರಿಂದ ಅದಕ್ಕೆ ಸಮಾನವಾದಂತಹ ಒಂದು ಪರಿಹಾರಗಳನ್ನ. ಅರೆ ಬೇರೆ ಬೇರೆ ದೇಶಗಳಲ್ಲಿ ಗೀತೆ ಇಲ್ಲ, ಆದ್ರೆ ಹಾಗಾದ್ರೆ ಅಲ್ಲಿ ಮತ್ತೆ ಮೊರಾಲಿಟಿ ಅವೆಲ್ಲ ಇಲ್ವೇ ಇಲ್ವಾ ಏನು ಕೂಡ? ಅಲ್ಲ, ನಾನು ಹೇಳದ್ನಲ್ಲ, ಈ ಗೀತೆಯಲ್ಲಿ ಉಪದಿಷ್ಟವಾದಂತಹ ತತ್ವಗಳೇನಿದೆಯಲ್ಲ ಅದು ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಫಾರ್ಮ್ ಅಲ್ಲಿ ಪ್ರಪಂಚದ ಬೇರೆ ಬೇರೆ ಮೂಲೆಗಳಲ್ಲಿ ಇವೆ. ಕೃಷ್ಣ ಉಪದೇಶ ಮಾಡಿಲ್ಲ ಅದನ್ನ. ಅಲ್ಲ, ಹಾಗಾದ್ರೆ ಗೀತೆಯ ಉಪದೇಶವನ್ನೇ ಪ್ರಧಾನ ಅಂತ ಹೇಳ್ತಾ ಇದ್ದೀರಾ. ಬೇರೆ ಬೇರೆಯವರು ತಮ್ಮ ಯೋಚನೆಗೆ ತಕ್ಕಂತೆ ಮಾಡಿರ್ಬೇಕಾದ್ರೆ ಈ ಭಗವದ್ಗೀತೆಯ ಒಂದು ಪ್ರಾಶಸ್ತ್ಯ ಇಲ್ಲಿ. ಭಗವದ್ಗೀತೆಯಲ್ಲೇ ಹೇಳಿದ ಹಾಗೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತ. ಅದರಿಂದ ಕಷ್ಟಗಳಿಗೆ ಹೇಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನೋ ವಿಷಯ ಇದೆಯಲ್ಲ, ಇದು ಪ್ರಪಂಚದಲ್ಲಿ ಎಲ್ಲಾ ಮನುಷ್ಯರಿಗೂ ಬರುವಂತಹ ಕಷ್ಟಗಳು ಏಕಪ್ರಕಾರವಾಗಿರುತ್ತೆ. ಆದ್ರಿಂದ ಈ ಐಡಿಯಾಗಳು, ಗೀತೆಯಲ್ಲಿ ಉಪದಿಷ್ಟವಾದಂತಹ ತಾತ್ವಿಕವಾದಂತಹ ಐಡಿಯಾಗಳಿದೆಯಲ್ಲ, ಇದು ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಪ್ರಸಂಗಾನುಸಾರವಾಗಿ ಹೇಳಲ್ಪಟ್ಟಿವೆ. ಈಗ ಉದಾಹರಣೆ ಕೊಡಬೇಕು ಅಂದ್ರೆ ಸ್ಟಾಯಿಸಿಸಮ್ದು ಒಂದು ಉದಾಹರಣೆ ಹೇಳಿದೆ. ಮತ್ತೆ ಬುದ್ಧಿಸ್ಟ್ ಐಡಿಯಾಗಳು, ಬಹಳ ಝೆನ್ನು ಮತ್ತೆ ಟಾಯಿಸ್ಟ್ ಐಡಿಯಾಗಳು, ಇವೆಲ್ಲ ಗೀತೆಯಿಂದ ತುಂಬಾ ಪ್ರಭಾವಿತವಾಗಿದೆ. ಸಾಕ್ಷಾತ್ತಾಗಿ ಪ್ರಭಾವಿತವಾಗಿದೆಯೋ ಇಲ್ಲೋ ಅಂತ ಅನ್ನೋದು ವಿಪ್ರತಿಪನ್ನವಾದ ವಿಷಯವಾದರೂ
ಆ ಐಡಿಯಾಗಳು ಪ್ರಪಂಚದಲ್ಲಿ ಸಮಾನವಾಗಿದೆ. ಒಂದು ಆದ್ರೆ ಉದಾಹರಣೆ ಒಂದು- ಕೊಡ್ಬೋದು ಅದಕ್ಕೆ? ಬಹಳ. ಈಗ ಸ್ಟಾಯಿಸಿಸಮ್ದೇ ನೀವು ತಗೊಳ್ಳೋದಿದ್ರೆ, ಈಗ ಭಗವದ್ಗೀತೆಯಲ್ಲಿ ನಿಷ್ಕಾಮ ಕರ್ಮ, ಸ್ಥಿತಪ್ರಜ್ಞತೆ ಮತ್ತೆ ಸುಖ ದುಃಖಗಳನ್ನ ಸಮಾನವಾಗಿ ತಗೊಳ್ಳುವಂಥದ್ದು, ಇಂಥ ಐಡಿಯಾಗಳು ಪ್ರಪಂಚದಲ್ಲಿ ಎಲ್ಲಾ ಕಡೆ ಇದೆ. ಇವತ್ತು ಹೇಗೆ ನೀವು ವಾಟ್ ಇಸ್ ದಿ ಬೆಸ್ಟ್ ವೇ ಟು ಆಪರೇಟ್ ಇನ್ ದಿ ವರ್ಲ್ಡ್ ಅಂತ ಹೇಳಿದ್ರೆ, ಆಪರೇಟ್ ವಿತೌಟ್ ಅಟ್ಯಾಚ್ಮೆಂಟ್ ಅನ್ನುವಂಥ ಐಡಿಯಾ ಇದು ಪ್ರಪಂಚದಲ್ಲಿ ಎಲ್ಲಾ ಕಡೆ ಇದೆ. ಯಾರ್ಯಾರು ತುಂಬಾ ಪ್ರಭಾವಶಾಲಿಗಳು ಅಂತಿದ್ದಾರೆ, ಯಾರು ಬಹಳ ಸಕ್ಸಸ್ಫುಲ್ ಜನ ಅಂತಿದ್ದಾರೆ, ಅವರು ಈ ತತ್ವಗಳನ್ನ ತಮ್ಮ ಜೀವನದಲ್ಲಿ ಅವರು ಅನುಷ್ಠಾನ ಮಾಡ್ತಾರೆ. ಅನುಷ್ಠಾನ ಮಾಡೇ ಆ ರೀತಿಯಾಗಿ ಸಕ್ಸಸ್ಫುಲ್ ಆಗಿರ್ತಾರೆ. ಅದರಿಂದ ಈ ಐಡಿಯಾಗಳು ಎಲ್ಲಾ ಕಡೆ ಇವೆ. ಆದ್ರೆ ನಿಮ್ ಪ್ರಶ್ನೆ ಅದು ಎಲ್ಲಾ ಕಡೆ ಇರೋದಾದ್ರೆ ಗೀತೆಗೊಂದು ಮಹತ್ವ ಯಾಕೆ ಅನ್ನೋ ಪ್ರಶ್ನೆ ಏನಾದ್ರು ಇದ್ರೆ, ಇದು ಹೇಗೆ ಅಂತಂದ್ರೆ ಅದು ಶತೇ ಪಂಚಾಶನ್ಯಾಯ ಇದ್ದ ಹಾಗೆ ನಿಮ್ಗೆ ಗೊತ್ತಾಗುತ್ತದೆ. ಈಗ ಗೀತೆಯಲ್ಲಿ ಇರೋದು ಬೇರೆ ಬೇರೆ ಕಡೆ ಎಲ್ಲ ಇರುವಂತ ತತ್ವಗಳು ಗೀತೆಯಲ್ಲಿ ಬರ್ತವೆ. ಆದ್ರೆ ಗೀತೆಯಲ್ಲಿ ಬರುವಂತ ಎಲ್ಲಾ ತತ್ವಗಳು ಬೇರೆ ಕಡೆ ಇದೆ ಅಂತಲ್ಲ. ಮನುಷ್ಯನ ಜೀವನಕ್ಕೆ ಅಂದ್ರೆ ತಾಪತ್ರಯಗಳನ್ನು ನಾವು ಹೇಳಿದ್ವಿ, ಸಾಂಸಾರಿಕ ಕ್ಲೇಶಗಳು ಮತ್ತೆ ಪರಲೋಕದ ವಿಚಾರಗಳು. ಅಂದ್ರೆ ಸಂಸಾರವನ್ನ ದಾಟೋದು ಹೇಗೆ, ನಾನು ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದು ಈ ಸಂಸಾರದಲ್ಲಿ ಬರುವಂತಹ ತಾಪತ್ರಯಗಳನ್ನ ಹೇಗೆ ಎದುರಿಸೋದು ಅನ್ನೋ ಪ್ರಶ್ನೆ ಗೀತಾದಲ್ಲಿ ಉತ್ತರ ಇದೆ, ಸರಿ. ಆದ್ರೆ ಈ ಸ್ಟಾಯಿಸಿಸಮ್ ಆಗಲಿ ಅಥವಾ ಝೆನ್ ಟಾಯಿಸಮ್ ಆಗಲಿ, ಇವು ಪರಲೋಕದ ಸುಖ ಮತ್ತೆ ಜೀವನ ಸ್ಥಾಯಿತ್ವ, ಸ್ವರೂಪ ಸುಖದ ಅನುಭವ, ಈ ರೀತಿಯಾದ ವಿಷಯಗಳನ್ನ ನಾವು ಮಾತಾಡೋದಿಲ್ಲ. ಆದ್ರಿಂದ ಗೀತೆಯಲ್ಲಿ ಇರುವಂತಹ ವಿಷಯಗಳು ಭಾಗಶಃ ಬೇರೆ ಕಡೆ ಇದೆ, ಆದ್ರೆ ಗೀತೆಯಲ್ಲಿರೋ ಎಲ್ಲಾ ವಿಷಯಗಳು ಬೇರೆ ಕಡೆ ಇದೆ ಅಂತಿಲ್ಲ. ಮಹಾಭಾರತಕ್ಕೆ ನಾವು ಹೇಳ್ತೀವಲ್ಲ, ಯದಿಹಾಸಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ ಅಂತ. ಆ ರೀತಿ ಗೀತೆಯಲ್ಲಿ ಒಬ್ಬ ಮನುಷ್ಯನ ಜೀವನಕ್ಕೆ ಅಂದ್ರೆ ಇಹಲೋಕದ ಜೀವನಕ್ಕೆ ಮತ್ತೆ ಈ ದೇಹದ ಅಂತ್ಯವಾದ ಮೇಲೂ ಮನುಷ್ಯ ಅಥವಾ ಜೀವ ಅಂತನ್ನೋನು ಸುಖ ಪ್ರಾಪ್ತಿಗೋಸ್ಕರ ಏನ್ ಬೇಕು ಅಂತಿದೆ, ಆ ವಿಷಯಗಳ ಬಗ್ಗೆನೂ ಬಹುಶಃ ಚರ್ಚಿತವಾಗಿದೆ ಭಗವದ್ಗೀತೆಯಲ್ಲಿ. ಇದು ಈಗ ಏನಾಗುತ್ತೆ, ಸ್ಟಾಯಿಸಿಸಮ್ ಅಲ್ಲಿ ಈ ಬದುಕಿನ ಆಚೆಗೇನು ಅನ್ನೋ ಪ್ರಶ್ನೆಗೆ ಅವರು ಉತ್ತರವನ್ನೇ ಕೊಡೋದಿಲ್ಲ, ಆ ಪ್ರಶ್ನೆಯನ್ನೇ ಕೇಳ್ಕೊಳ್ಳೋದಿಲ್ಲ, ಅಲ್ಲಿ ನಿಲ್ಲತ್ತದು. ಪ್ರಸ್ತುತತೆಯ ಬಗ್ಗೆ ಮಾತಾಡಿದಾಗ ಈ ಇಹಲೋಕದಲ್ಲಿ ನಮಗೆ ಬರುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳೇನಿದೆ ಅದರ ಪರಿಹಾರ ಉಪಾಯಗಳನ್ನ ಭಗವದ್ಗೀತೆಯಲ್ಲಿ ಉಪದೇಶ ಮಾಡ್ತಾರೆ, ಶಾಸ್ತ್ರಾಂತರಗಳಲ್ಲೂ ಉಪದೇಶ ಮಾಡ್ತಾರೆ, ಅಂದ್ರೆ ಸ್ಟಾಯಿಸಿಸಮ್ ಇತ್ಯಾದಿ ಶಾಸ್ತ್ರಾಂತರಗಳು. ಆದ್ರೆ ಈ ಬದುಕಿನ ಆಚೆಗೇನು, ಈ ಬದುಕಿನ ಮೂಲಭೂತವಾದ ಉದ್ದೇಶ ಏನು, ಮತ್ತೆ ನಿತ್ಯ ಸುಖ ಅಂತ ಏನಾದ್ರು ಒಂದು ಇದ್ರೆ ಆ ನಿತ್ಯ ಸುಖದ ಕಡೆಗೆ ನಮ್ಮ ಪ್ರಯಾಣ ಅಂತ ಅನ್ನೋದು ಯಾವ ರೀತಿಯಿಂದಿರ್ಬೇಕು, ಅದರ ಅದರ ಪ್ರಾಪ್ತಿಗೆ ಇರುವಂತ ಉಪಾಯಗಳೇನು ಅನ್ನುವಂತ ವಿಷಯಗಳು ಬೇರೆ ಸಿದ್ಧಾಂತಗಳಲ್ಲಿ ಕಾಣಸಿಗೋದಿಲ್ಲ. ಅದರಿಂದ ಭಗವದ್ಗೀತೆ ಫ್ರಮ್ ದಟ್ ಆಂಗಲ್ ಕಂಪ್ಲೀಟ್ ಫಿಲಾಸಾಫಿಕಲ್ ಟೆಕ್ಸ್ಟ್ ಅದು. ಸೊ ಬೇರೆದೆಲ್ಲ ನನ್ನ ದೃಷ್ಟಿಯಲ್ಲಿ ಕಂಪ್ಲೀಟ್ ಅಲ್ಲ, ಇನ್ಕಂಪ್ಲೀಟ್ ಆದ ಫಿಲಾಸಾಫಿಕಲ್ ಟೆಕ್ಸ್ಟ್ಗಳು. ಏಕದೇಶದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ತಗೊಂಡು ಪರಿಹಾರಕ್ಕೋಸ್ಕರ ಅವರು ಪ್ರಯತ್ನ ಪಡ್ತಾರೆ, ಅದೂ ಭಗವದ್ಗೀತೆಯಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಬಂದೆ. ಆದ್ರೆ ಕಂಪ್ಲೀಟ್ ಆದಂತಹ ಅಂದ್ರೆ ಒಬ್ಬ ಮನುಷ್ಯನ ಅಥವಾ ಒಬ್ಬ ಜೀವನ ಅನಾದ್ಯ ಅನಂತ ಕಾಲದವರೆಗೂ ಇರುವಂತಹ ಪ್ರಯಾಣ ಏನಿದೆ, ಆ ಪ್ರಯಾಣದಲ್ಲಿ ಜೊತೆಗಾರನಾಗಿ ಬರುವಂತಹ ಎಲ್ಲಾ ದುಃಖಗಳಿಗೆ ಪರಿಹಾರ ಮಾಡುವಂತಹ ಉಪಾಯಗಳು ಈ ಗ್ರಂಥದಲ್ಲಿ ಕಾಣಸಿಗೋ ಹಾಗೆ ಬೇರೆ ಗ್ರಂಥದಲ್ಲಿ ಕಾಣಸಿಗೋದಿಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ಈಗ ಗೀತೆಯ ಅಧ್ಯಯನ ತುಂಬಾ ಕುಂಠಿತವಾಗಿದೆ. ಅದನ್ನ ನಾವು ಯಾವ ರೀತಿಯಾಗಿ ಜನರಿಗೆ ಗಣನೀಯ ಸ್ಥಿತಿಯಲ್ಲಿ ಯಾರು ಓದ್ತಾ ಇಲ್ಲ, ಆದ್ರೂ ಕೂಡ ಅವರಲ್ಲಿ ಮಾರಾಲಿಟಿ ಅಂತ ಉಳ್ಕೊಂಡಿದೆ. ಹೇಗೆ ಇದೆಲ್ಲ ಭಾರತದಲ್ಲಿ ಹೇಗಿದೆ ಸಾಧ್ಯ ಅಂತ? ಪ್ರಪಂಚದಲ್ಲಿ ಧರ್ಮ ಬುದ್ಧಿ ಅಂತ ಅನ್ನೋದು ಅದು ಜನಗಳು ಇದೆ. ಅದಕ್ಕೆ ಗ್ರಂಥಾಧ್ಯಯನದ ಮೂಲಕವೇ ಅದು ಬರಬೇಕು ಅಂತ ಏನ್ ನಿಯಮ ಇಲ್ಲ. ಗ್ರಂಥಾಧ್ಯಯನ ಮಾಡದೇ ಇದ್ರು ಈಗ ಪರವಿತ್ತಾದಿಗಳನ್ನ ಅಪಹಾರ ಮಾಡಬಾರ್ದು, ಅಂದ್ರೆ ಕಳ್ತನ ಮಾಡಬಾರ್ದು, ಇನ್ನೊಬ್ಬರನ್ನ ಪ್ರಪಂಚದಲ್ಲಿ ಎಲ್ಲಾ ಕಡೆ ಯೂನಿವರ್ಸಲ್ ಲಾಗಳು ಅಂತ ಕೆಲವು ಇವೆ. ಕಳ್ತನವನ್ನ ಮಾಡಬಾರ್ದು, ಮತ್ತೊಬ್ಬರನ್ನ ಕೊಲ್ಲಬಾರ್ದು, ಇಂಥದ್ದೆಲ್ಲ ಪ್ರಪಂಚದಲ್ಲಿ ಎಲ್ಲಾ ಕಡೆ ಇದನ್ನ ತಪ್ಪು ಅಂತ ತಿಳಿದಿದ್ದಾರೆ. ಇದು ನಾ ಅವಾಗ ಹೇಳಿದ ಹಾಗೆ ಇದು ಪ್ರಪಂಚದ ಸರಿಯಾದ ನಿರ್ವಹಣೆಗೋಸ್ಕರ ಇಂಥ ಮಾರಲ್ ಐಡಿಯಾಗಳು ಅಥವಾ ಧರ್ಮ ಬುದ್ಧಿ ಅಂತ ಅನ್ನೋದು ಬೇಕಾಗೇ ಇದೆ, ಇದು ಬಂದಿದೆ. ಆದ್ರೆ ನಾನು ಹೇಳಿದಾಗ ಏನಾಗುತ್ತೆ, ಯಾರಾದ್ರೂ ಅದನ್ನೂ ಪ್ರಶ್ನೆ ಮಾಡಿದ್ರೆ, ಅಂದ್ರೆ ಯಾರಿಗಾರು ನೀವು ಹೇಳಿದ್ರೆ ಮತ್ತೊಬ್ಬರನ್ನ ನೀವು ಕೊಲ್ಬಾರ್ದು ಅಂತ ಹೇಳಿದ್ರೆ ಆಯ್ತು ಅಂತ ಹೇಳ್ತಾರೆ. ಯಾಕೆ ಕೊಲ್ಬಾರ್ದು, ನನಗ್ ಸುಖ ಆಗೋಗಿದ್ರೆ ನಾನು ಯಾಕೆ ಮತ್ತೊಬ್ಬರನ್ನ ಕೊಲ್ಬಾರ್ದು ಅನ್ನೋ ಪ್ರಶ್ನೆಗೆ ಆ ಪ್ರಶ್ನೆಯನ್ನು ಯಾರು ಕೇಳೋದೇ ಇಲ್ಲ. ಆ ಪ್ರಶ್ನೆಯನ್ನು ಯಾರು ಕೇಳಿದ್ರೆ ಇದಕ್ಕಾಗಿ ನಾವು ಮೂಲಭೂತವಾದಂತಹ ಗ್ರಂಥಗಳು ಹೋಗ್ಲೇಬೇಕಾಗುತ್ತೆ. ಅಂದ್ರೆ ಪಾಪ ಪುಣ್ಯಗಳು ಇಂಥ ಐಡಿಯಾಗಳು ಇರಲಿಲ್ಲ ಅಂತಂದ್ರೆ ತುಂಬಾ ಮೂಲಭೂತವಾದ ಪ್ರಶ್ನೆಗಳು, ಅಂದ್ರೆ ಕೊಲ್ಲೋದು ಯಾಕೆ ತಪ್ಪು, ಮತ್ತೊಬ್ಬರ ಇತ್ಯಾದಿಗಳನ್ನ ಅಪಹಾರ ಮಾಡೋದು ಯಾಕೆ ತಪ್ಪು, ಕಳ್ತನ ಮಾಡೋದು ಯಾಕೆ ತಪ್ಪು ಅನ್ನೋ ಪ್ರಶ್ನೆಗಳಿಗೆ ತುಂಬಾ
ಸಮಾಧಾನಕರವಾದ ಉತ್ತರ ಅಂತನೂ ಸಿಗೋದಿಲ್ಲ. ಹೌದು, ಇದೇ ಅಲ್ವಾ ಲೋಕದಲ್ಲಿ ಸ್ವೀಡನ್ ನಲ್ಲಿ ದೇಶದಲ್ಲೆಲ್ಲ ಪಾಪ ಪುಣ್ಯ ಯಾವುದೂ ಇಲ್ಲ, ಅರೆ ಗೌರ್ಮೆಂಟ್ ರೂಲ್ಸ್ ಗಳಿಂದಲೇ ಅಲ್ಲೆಲ್ಲ ಆಗತ್ತೆ. ಆಗ್ಬೋದು, ಅದೇ ಹೇಳಿದ್ದು ಲೋಕಲ್ ಈಕ್ವಲಿಬ್ರಿಯಾ, ಗೇಮ್ ಥಿಯರಿಟಿಕಲ್ ಈಕ್ವಲಿಬ್ರಿಯಾ ಅಂತ ಅಚೀವ್ ಆಗುತ್ತೆ. ಅಂದ್ರೆ ಪರಸ್ಪರ ವಿತ್ತ ಜಪಹಾರವನ್ನು ಮಾಡದೇ ಇರೋದ್ರಿಂದ ನಮ್ಮಿಬ್ರಿಗೂ ಅನುಕೂಲ ಆಗುತ್ತೆ ಅಂತ ಒಂದು ಕಾನೂನನ್ನು ಮಾಡ್ಬೋದು. ಆದ್ರೆ ಯಾರಾದ್ರೂ ಅದನ್ನು, ಇವತ್ತು ನೀವು ಸ್ವೀಡನ್ ಅನ್ನೋ ದೇಶದ ಹೆಸರನ್ನು ತಗೊಂಡ್ರಿ, ಅಲ್ಲಿ ತುಂಬಾ ಇನ್ಫಿಲ್ಟ್ರೇಷನ್ನು ಮತ್ತೆ ಹೊರಗಿನ ಜನ ಎಲ್ಲ ಬಹಳ ಬಂದು ಅದು ಅವರಿಗೆ ಬ್ಯಾಕ್ ಫೈರ್ ಮಾಡ್ತಾ ಇದೆ. ಇವತ್ತು ನೀವು ಗ್ಲೋಬಲ್ ಪೊಲಿಟಿಕಲ್ ಸಿಚುಯೇಷನ್ ಅನ್ನು ನೋಡಿದ್ರೆ ತುಂಬಾ ಬ್ಯಾಕ್ ಫೈರ್ ಮಾಡ್ತಾ ಇದೆ ಆ ಪಾಲಿಸೀಸ್. ಸೊ ಯಾವ ಪಾಲಿಸಿಯನ್ನ ತಗೊಳ್ಬೇಕು, ಅಂದ್ರೆ ಯಾವ ಪಾಲಿಸಿಯನ್ನ ನೀವು ಅನುಷ್ಠಾನ ಮಾಡಿದ್ರೆ ದೀರ್ಘಾವಧಿಯಾದ ಸುಖ ಬರುತ್ತೆ ಅನ್ನೋ ಪ್ರಶ್ನೆಗೆ ಬರೀ ಇವತ್ತಿನ ಕಾನೂನು ಅಂತ ಉತ್ತರ ಕೊಡೋದಿಲ್ಲ ಅಂತ ಒಂದು. ಅದಕ್ಕಿಂತ ಪ್ರಧಾನವಾದ ಏನು ಅಂತಂದ್ರೆ, ನೀವು ಏನೇ ಕಾನೂನನ್ನ ರಚನೆ ಮಾಡಿದ್ರು ಎಲ್ಲ ಈ ಬದುಕಿನ ಸುಖಕ್ಕೋಸ್ಕರ ಅಷ್ಟೇ ಹೊರತು ಈ ಬದುಕು ಅಂತ್ಯವಾದ ಮೇಲೆ ಏನು ಅನ್ನೋ ಪ್ರಶ್ನೆಗೆ ನಾವು ಶಾಸ್ತ್ರವನ್ನ ಶರಣ ಹೊಂದಿದ್ರೆ ಮಾತ್ರ ಈ ಪ್ರಶ್ನೆಗಳನ್ನ, ಅಟ್ಲೀಸ್ಟ್ ಶಾಸ್ತ್ರಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದಾರೆ, ಬೇರೆ ಕಡೆ ಈ ಪ್ರಶ್ನೆಗಳನ್ನು ಕೇಳೋದು ಇಲ್ಲ. ಬದುಕಾದ್ಮೇಲೆ ಏನು ಅಂತಂದ್ರೆ ಅಷ್ಟೇ, ಇನ್ನೇನಿಲ್ಲ ಅಂತ. ಆದ್ರೆ ಅದು ತುಂಬಾ ಬೋರಿಂಗ್, ಅದು ಯಾವಾಗಲೂ ಹೇಳೋದು ಬೋರಿಂಗ್ ಫಿಲಾಸಫಿ. ಈಗ ಇವತ್ತು ನಾವು ಇಷ್ಟೆಲ್ಲ ಮಾಡಿದ್ದು ಇನ್ನೊಂದು 50 ವರ್ಷ ಆದ್ಮೇಲೆ ಎಲ್ಲ ಹೋಗ್ಬಿಡುತ್ತೆ ಅಂತಂದ್ರೆ ಅಂತ ಬದುಕು ಯೂಸ್ಲೆಸ್, ಅದು ತುಂಬಾ ಬೋರಿಂಗ್. ಅದು ತುಂಬಾ ಆಂಬಿಷಿಯಸ್ ಆಗಿ ಹೋಪ್ಫುಲ್ ಆಗಿರುವಂತಹ ಫಿಲಾಸಫಿ ಅಂತಂದ್ರೆ ಅದು ಭಾರತೀಯ ತತ್ವಶಾಸ್ತ್ರಗಳು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಭಗವದ್ಗೀತೆಯಲ್ಲಿ ಕೃಷ್ಣ ಮಾಡಿದಂತಹ ಮೊದಲನೇ ಉಪದೇಶ ಯಾವುದು ಅಂತಂದ್ರೆ ನತ್ವೇವಾಹಂ ಜಾತು ನಾಸಂ ನತ್ವಮೇವೇ ಜನಾಧಿಪಾಹ ಅಂತ. ಏನದು ಅಂದ್ರೆ ಜೀವ ಮತ್ತೆ ಈಶ್ವರ ಈ ಎರಡು ತತ್ವಗಳ ನಿತ್ಯತ್ವವನ್ನು ಸಮರ್ಥನೆ ಮಾಡಕ್ಕಿರುವಂತಹ ಉಪದೇಶ ಅದು. ಯಾಕಂದ್ರೆ ಯಾವುದೇ ಫಿಲಾಸಫಿಯ ಅಂದ್ರೆ ಯಾವುದೇ ತತ್ವಶಾಸ್ತ್ರದ ಮೂಲಭೂತ ಪ್ರಮೇಯ ಇರುವಂತದ್ದು ಜೀವನ ಸ್ಥಾಯಿತ್ವದಲ್ಲಿ. ಯಾವಾಗ ಒಬ್ಬ ಜೀವ ಅಂತನ್ನೋನು ಅನಾದ್ಯನಂತ ಕಾಲದವರೆಗೂ ಸತ್ತಾಗಿದ್ದಾನೆ ಅಂದ್ರೆ ಅನಾದ್ಯನಂತ ಕಾಲದ ಸಂಬಂಧ ಅವನಿಗಿದೆ, ಎಟರ್ನಲ್ ಎಕ್ಸಿಸ್ಟೆನ್ಸ್ ಇದೆ ಅನ್ನೋದನ್ನ ನಾವು ಅಸ್ಯೂಮ್ ಮಾಡ್ಕೊಂಡ್ಮೇಲೆ ಆಕ್ಸಿಯೋಮ್ಯಾಟಿಕಲಿ ಅದ್ರ ಮುಂದೆ ಫಿಲಾಸಫಿ ಶುರು ಆಗುತ್ತೆ. ನಾವು ಒಂದು 80 ವರ್ಷ 90 ವರ್ಷ ಜೀವನ ಆದ್ಮೇಲೆ ನನ್ನ ಅಸ್ತಿತ್ವನೇ ಹೋಗ್ಬಿಡತ್ತೆ ಅಂತಂದ್ರೆ ನೀವು ಯಾವ ಫಿಲಾಸಫಿಯನ್ನು ಕಟ್ಟಿ ಏನಾಗ್ಬೇಕಾಗಿದೆ? ಋಣಂಕೃತ್ವ ತಸ್ಮಾತ್ ಸರ್ವ ಪ್ರಯತ್ನ ಋಣಂಕೃತ್ವ ಆಗೃತಂ ಪಿಬೇತ್ ಭಸ್ಮೀಭೂತ ದೇಹಸ್ಯ ಪುನರಾಗಮನಂ ಕುತಃ ಅಂತ ಸರಿಯಾದ ಫಿಲಾಸಫಿ ಆಗುತ್ತವ. ಚಾರ್ವಾಕರಾಗೋದೇ ಸರಿಯಾದ ಈಕ್ವಲಿಬ್ರಿಯಮ್ ಅಲ್ವಾ? ಯಾಕಂತಂದ್ರೆ ಇನ್ನೊಂದು ಏನಾದ್ರೂ ಎಲ್ರೂ ಹೋಗ್ಬಿಡ್ತೀವಿ, ಆದ್ರಿಂದ ನಮ್ಮ ಅಸ್ತಿತ್ವಕ್ಕೆ ಏನು ಬೆಲೆ ಇಲ್ಲ, ಪುಣ್ಯ ಪಾಪಗಳಿಲ್ಲ ಅಂತ ಆದ್ಮೇಲೆ ನಮಗೆ ಯಾವ್ದು ಇವತ್ತು ಸುಖ ಆಗುತ್ತೋ ಅದನ್ನ ಅನುಷ್ಠಾನ ಮಾಡೋಣಂತೆ. ಯಾವ್ದಕ್ಕೋಸ್ಕರ ಮುಂದಿನ ಬದುಕು ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ಪ್ರಶ್ನೆಗಳಿಗೆ ಪ್ರಪಂಚದ ಯಾವುದೇ ಕಾನೂನುಗಳಾಗ್ಲಿ ಅಥವಾ ಯಾವುದೇ ಮನುಷ್ಯರು ಮಾಡ್ಕೊಂಡಿರುವಂತ ವ್ಯವಸ್ಥೆಗಳಾಗ್ಲಿ ಉತ್ತರವನ್ನು ಕೊಡೋದಿಲ್ಲ. ಈ ರೀತಿಯಾದ ತುಂಬಾ ಮೂಲಭೂತವಾದ ಪ್ರಶ್ನೆಗಳಿಗೆ ಉತ್ತರ ಅಂತ ಅನ್ನೋದು ನಮ್ಮ ಭಾರತೀಯ ತತ್ವಶಾಸ್ತ್ರ ಗ್ರಂಥಗಳಲ್ಲಿ, ವಿಶೇಷತಃ ಭಗವದ್ಗೀತೆಯಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತವೆ. ಈ ಜೀವ ನಿತ್ಯ ಅಂತ ಹೇಳಲಿಕ್ಕೆ ಜನರಿಗೆ ಅರ್ಥ ಆಗುವಂತ ಒಂದೆರಡು ಲಾಜಿಕ್ಸ್ ಯಾವ್ದಾರು ಹೇಳ್ಬೋದಂಗ? ಜೀವ ಯಾಕೆ ನಿತ್ಯ ಅಂತ? ಯಾಕೆ ನಿತ್ಯ ಅಂತ ನೀವು ಹೇತು ಪ್ರಶ್ನೆ ಮಾಡ್ತಿದ್ದೀರೋ, ಹೇಗೆ ನಿತ್ಯ ಅಂತ ಅಲ್ಲ, ಲಾಜಿಕ್ಸ್ ನಿತ್ಯ ಅಂತ ಗೊತ್ತಿಲ್ಲ, ಕಣ್ಣಿಗೆ ಹೋಗೋ ಕಾಣಲ್ಲ, ನಮ್ ಕಣ್ಣಿಗೆ ಕಾಣಲ್ಲ. ನಿತ್ಯತ್ವ ಅಂದ್ರೆ ಏನು ಅನ್ನೋ ಪ್ರಶ್ನೆಯನ್ನು ಕೇಳ್ತಿದ್ದೀರಾ? ನಿತ್ಯತ್ವ ಅಂದ್ರೆ ಏನು ಅಂತಲ್ಲ, ಅವನು ಜೀವಂಕು ನಿತ್ಯ ನಮ್ ಕಣ್ಣಿಗೆ ಕಾಣೋದಿಲ್ಲ. ಮರಣ ಎಷ್ಟು ನಮಗೆ ಅಷ್ಟು ಮಾತ್ರ ತಿಳಿಯತ್ತೆ, ಅದ್ರ ಮುಂದೆ ತಿಳಿಯೋದಿಲ್ಲ. ಆಮೇಲೂ ಇರ್ತಾನೆ ಅಲ್ಲಿಕ್ಕೆ ಏನಾರ ಒಂದೆರಡು ಯುಕ್ತಿಗಳನ್ನ, ಲಾಜಿಕ್ಸ್ ಯಾವ್ದಾರ ಒಂದೆರಡು ಹೇಳ್ಬೋದಾ ಅಂತ ಸಾಧನೆ ಮಾಡ್ಲಿಕ್ಕೆ? ಒಂದೆರಡು ಬೇಕಾದಷ್ಟಿದೆ, ಅದನ್ನ ಶಿವರಾಚಾರ್ಯ ತಮ್ಮ ಗ್ರಂಥಗಳಲ್ಲಿ ಬಹಳ ಹೇಳ್ತಾರೆ. ಒಂದು ಜಾತಿ ಸ್ಮೃತಿ ಅಂತ ಒಂದು ಐಡಿಯಾ ಇದೆ ಶಾಸ್ತ್ರಗಳಲ್ಲಿ. ಅಂದ್ರೆ ಎಷ್ಟೋ ಜನಕ್ಕೆ ಪ್ರಪಂಚದಲ್ಲಿ ಇದು ಡಾಕ್ಯುಮೆಂಟೆಡ್ ಎವಿಡೆನ್ಸ್ ಇರುವಂತಹ ವಿಷಯಗಳು. ಅಂದ್ರೆ ನೀವು ಇನ್ನೂ ನೋಡ್ಬೋದು, ಯಾರು T2 ಸಿಂಗ್ ಅಂತ ಒಬ್ಬ ಮನುಷ್ಯ, ಒಂದು 50 ವರ್ಷದ ಮುಂಚೆ ಭಾರತದಲ್ಲೇ ನಡೆದಂತಹ ಘಟನೆ. ಆ ಮನುಷ್ಯ, ಅವನು ಹುಡುಗ, 4-5 ವರ್ಷದ ಹುಡುಗ. 4-5 ವರ್ಷದ ಹುಡುಗ ಆಗಿದ್ದಾಗ ಅವನು ಮಾತಾಡಕ್ ಪ್ರಾರಂಭ ಮಾಡಿದ್ಮೇಲೆ, ನಾನು ಯಾಕೆ ಇಲ್ಲಿದ್ದೀನಿ, ನನ್ನ ಹೆಸರು ಸುರೇಶ್ ಕುಮಾರ್ ಅಂತ, ನಾನು ಯಾವುದೋ ಬೇರೆ ಕಡೆ ಹುಟ್ಟಿದ್ದೆ, ನನ್ನನ್ನು ಯಾರೋ ಕೊಂದುಬಿಟ್ರು, ನನ್ನ ಹೆಂಡತಿ ಮಕ್ಕಳಲ್ಲಿದ್ದಾರೆ, ನಾನು ಹೋಗ್ಬೇಕು ಅನ್ನಕ್ಕೆ ಪ್ರಾರಂಭ ಮಾಡೋದಂತೆ. ಇದು ವೆಲ್ ಡಾಕ್ಯುಮೆಂಟೆಡ್. ಇದು ನೀವು ಇವತ್ತು ಇದನ್ನ ಹೋಗಿ ಹುಡುಕ್ಬೋದು, ಸಿಗುತ್ತೆ. ಏನು ಎತ್ತ ಅಂತೆಲ್ಲ ವಿಚಾರಿಸಕ್ ಹೋದಾಗ, ಇಲ್ಲ ಅಂತವನು, ಇವರು ಅವ್ರ ತಂದೆ ತಾಯಿ ತುಂಬಾ ಇವನು ಈ ರೀತಿ ಮೊದಲು ಏನೋ ಮಾತಾಡ್ತಿದ್ದಾನೆ ಅಂತ ಹೇಳಿ ತುಂಬಾ ಈ ರೀತಿ ಇವನು ಹೇಳಕ್ ಪ್ರಾರಂಭ ಮಾಡಿದ್ಮೇಲೆ ಆ ಜಾಗಕ್ಕೆ ಹೋಗಿ ಕೇಳೋಲ್ಲ, ಯಾರೋ ಒಬ್ಬ ಮನುಷ್ಯ ಅಂತವನು ಇದ್ನಂತೆ, ಅವನನ್ನ ಕೊಂದಿದ್ರಂತೆ. ಆಮೇಲೆ ಅವನ ಹೆಂಡತಿ ವಿಧವೆ ಆಗಿದ್ದವಳು ಇವನ ಹತ್ರ ಬಂದಾಗ ತಾನು ಮತ್ತೆ ತನ್ನ ಹೆಂಡತಿ ಪೂರ್ವ ಜನ್ಮದಲ್ಲಿ ಏನ್ ಮಾತಾಡಿದ್ರು ಅವ್ರಿಬ್ರಿಗೆ ಮಾತ್ರ ಗೊತ್ತಿರೋ ವಿಷಯಗಳನ್ನ ಇವನು ಹೇಳದಂತೆ, ಆಯ್ತಾ. ಆಮೇಲೆ ಯಾವುದೋ ಅವನ ಮಕ್ಳು ಯಾರಿದ್ರು, ಆ ಮಕ್ಳಿಗೆ ಓದುವಂತಹ ಶಾಲೆಗೆ ಇವನಿಗೆ ಕರ್ಕೊಂಡು ಹೋದಾಗ 40 ಜನ ಒಂದು ಅವರು ಒಂದು ತರಗತಿಯಲ್ಲಿ ಕೂತಿದ್ದಾಗ ಅವ್ನ ಮಕ್ಳು ಯಾರು ಅವ್ರಿಬ್ರನ್ನ ಕರ್ಕೊಂಡು ಬಂದಂತೆ, ನನ್ನನ್ನು ಯಾಕೆ ನೀನು ಅಪ್ಪ ಅಂತ ಹೇಳ್ತಿದ್ರಿ. 4 ವರ್ಷದ ಹುಡುಗ ಮಾಡಿದ ಕೆಲಸಗಳಿಂದ ಇದನ್ನು ಜಾತಿ ಸ್ಮೃತಿ ಅಂತ ಕರೀತಾರೆ. ಇದು ಒಂದು ಉದಾಹರಣೆ ಅಲ್ಲ, 4-6 ಉದಾಹರಣೆಗಳು ಇಂಥದ್ದು ಪ್ರಪಂಚದಲ್ಲಿ ಕಂಡಿದೆ. ಈಗ ಜೀವನ ಸ್ಥಾಯಿತ್ವ ಇಲ್ಲ ಅಂತಂದ್ರೆ ಇದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡೋದು? ಹೌದು, ಈ ರೀತಿಯಾದ ಬಹಳ ಯುಕ್ತಿಗಳಿವೆ. ಈಗ
ಅದನ್ನ ಅದು ಬೇರೆ ಚರ್ಚೆ ಆಗುತ್ತದು. ಹೌದಾ? ಆದ್ರೆ ಈ ರೀತಿಯ ಜಾತಿ ಸ್ಮೃತಿ ಅಂತ ಅನ್ನೋದು ಒಂದು. ಮತ್ತೆ ಇನ್ನೊಂದು ತುಂಬಾ ಫೇಮಸ್ ಆದ ಉದಾಹರಣೆ ಹೇಳಬೇಕು ಅಂತಂದ್ರೆ, ಒಬ್ರು ಈಗಲೂ ಇದ್ದಾರೆ, ಅವರು ಚಿತ್ರವೀಣಾ ರವಿಕಿರಣ್ ಅಂತ, ಯೂಟ್ಯೂಬಲ್ಲೆಲ್ಲ ನೋಡ್ಬೋದು. ಅವರು ಒಂದು ಸಂಗೀತಗಾರರು. ಆತ 1.5 ವರ್ಷನೋ 2 ವರ್ಷದ ಮಗುವಾಗಿದ್ದಾಗ ಕರ್ನಾಟಕ ಸಂಗೀತದ ತುಂಬಾ ರಾಗ ಪ್ರಕಾರಗಳನ್ನ ನೀವು ಯಾವ್ದಾದ್ರು ಒಂದು ರಾಗದ ಆಲಾಪನೆ ಮಾಡಿದ್ರೆ ಯಾವ ರಾಗ ಅಂತ ಹೇಳ್ತಾ ಇತ್ತಂತೆ ಆ ಮಗು. ಅದೇ ಅದು 1.5 ವರ್ಷದ ಮಗು. ಇವತ್ತು ಅದೆಲ್ಲ ತುಂಬಾ ವೆಲ್ ಡಾಕ್ಯುಮೆಂಟೆಡ್. ಅದು ಅವಾಗ ಅದನ್ನ ನೋಡಿ ಯಾರು ಮರ್ತಿದ್ದೀನಿ, ಇದು ಪ್ರಾಯಶಃ ರವಿಶಂಕರ್ ಅಂತ ಕಾಣುತ್ತೆ. ಅಂದ್ರೆ ಸಿತಾರ್ ವಾದಕರಾದ ರವಿಶಂಕರ್ ಹೇಳಿದ್ದು, ಇಫ್ ಸಮ್ಮನ್ ಡಸ್ ನಾಟ್ ಬಿಲೀವ್ ಇನ್ ಲೈಫ್ ಆಫ್ಟರ್ ಡೆತ್ ದೇ ಶುಡ್ ಸಿ ರವಿಕಿರಣ್ ಅಂತ ಹೇಳಿದ್ರು. ಅದು ವೆಲ್ ಡಾಕ್ಯುಮೆಂಟೆಡ್. ಸೊ ಇದು ಜಾತಿ ಸ್ಮೃತಿಯ ಒಂದು ಉದಾಹರಣೆ. ಅದರಿಂದ ಜನ್ಮಾಂತರದ ಸಂಸ್ಕಾರ, ಜಾತಿ ಸ್ಮೃತಿ ಅಂತ ಅನ್ನೋದು ಯಾರು ಹೇಳ್ಕೊಡ್ಲಿಲ್ಲ ಆ ಮಗುಗೆ. ಸಂಗೀತ ಅಂದ್ರೇನು, ರಾಗ ಅಂದ್ರೇನು ಅಂತ ಯಾರು ಹೇಳ್ಕೊಡ್ಲಿಲ್ಲ. ಆದ್ರೆ ಇದಾಯ್ತು. ಈ ರೀತಿಯಾದ ಬಹಳ ಯುಕ್ತಿಗಳು ಸಿಗ್ತವೆ. ಅದಲ್ಲದೆ ಶಾಸ್ತ್ರೀಯವಾದ ಬಹಳ ಪ್ರಮಾಣಗಳು ಸಿಗ್ತವೆ ಅಂತ ಅನ್ನೋದು ನಿಮಗೆ ಗೊತ್ತಿರುವಂತಹ ವಿಷಯ. ಅದು ಶಾಸ್ತ್ರೀಯವಾದ ಯುಕ್ತಿಗಳು ಬಹಳ ಸಿಗ್ತವೆ. ಜನಗಳಿಗೆ ಅರ್ಥ ಆಗುವಂತಹ ಯುಕ್ತಿ ಇದು ಜಾತಿ ಸ್ಮೃತಿ ಅನ್ನೋ ಯುಕ್ತಿ ಆಚಾರ್ಯರು ಹೇಳಿರುವಂತಹ ಯುಕ್ತಿ. ಅದರಿಂದ ಈಗಿನ ಕಾಲದಲ್ಲಿ ಭಗವದ್ಗೀತೆ ಅನ್ನೋದು ಅವಶ್ಯಕ. ಆಮೇಲೆ ಪ್ರತಿಯೊಬ್ಬರ ಜನರ ಒಂದು ಸಮಸ್ಯೆಗಳಿಗೆ ಎಲ್ಲ ಪರಿಹಾರಗಳು ಕೂಡ ಭಗವದ್ಗೀತೆಯಲ್ಲಿ. ಅದು ಒಂದೇ ದಾರಿ ಅಂತ ನನಗೆ ಅದು ಅವಶ್ಯಕ ಅಲ್ಲ. ಅದು ಇಲ್ಲ ಅಂತಂದ್ರೆ ನೀವು ಬಹಳ ದುಃಖಿತರಾಗಿರ್ಬೇಕು. ಇಲ್ಲ ಸ್ಟಾಯ್ಸಿಸಮ್ ಓದ್ಬೇಕು, ಇಲ್ಲ ಭಗವದ್ಗೀತೆಯನ್ನು ಓದ್ಬೇಕು, ಇಲ್ಲ ಝೆನ್ ಟಾಯಿಸಮ್ ಓದ್ಬೇಕು. ಏನಾದ್ರೂ ಒಂದು ಅನುಷ್ಠಾನ ಮಾಡ್ಲಿಲ್ಲ ಅಂದ್ರೆ ನಿತ್ಯದಲ್ಲೂ ಮನುಷ್ಯರು ದುಃಖದಲ್ಲೇ ಇರ್ತಾರೆ. ಸರ್ವೋಪನಿಷದೋ ಗಾವಃ ದುಗ್ಧ ಗೋಪಾಲನಂದನಃ ಪಾರ್ಥೋವತ್ಸಹ ಸುಧೀ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ. ಆದ್ರಿಂದ ಒಂದು ಎಲ್ಲ ಉಪನಿಷತ್ತುಗಳ ಸಾರವನ್ನ ಕೃಷ್ಣ ಅರ್ಜುನ ಅಂತ ಕರುವಿಗೆ ಕೊಟ್ಟ. ಕರು ನಾವ್ ಯಾಕೆ ಬಿಡ್ತೇವೆ, ನಮಗೆ ಹಾಲು ಸಿಗ್ಲಿ ಅಂತೇಳಿ ಒಂದು ಕರುವನ್ನು ಬಿಟ್ಟರೆ ಮಾತ್ರ ತಾಯಿಯಾದವಳು ಹಾಲನ್ನು ಕೊಡ್ತಾಳೆ. ಆದ್ರಿಂದಾಗಿ ಅಲ್ಲಿ ಅರ್ಜುನನ ಪಾತ್ರ ಕೇವಲ ಒಂದು ಕರುವಿನಂತೆ ಇರುವುದಷ್ಟೇ. ಅದರ ಫಲವನ್ನ, ಅದರ ಹಾಲನ್ನ ನಾವೇ ಎಲ್ಲರೂ ಕೂಡ ಸ್ವೀಕರಿಸ್ತೇವೆ. ಆದ್ರಿಂದಾಗಿ ಇಂದಿನ ಕಾಲದಲ್ಲಿ ಭಗವದ್ಗೀತೆ ಅತ್ಯಂತ ಅವಶ್ಯಕ ಅಂತ ತಿಳಿಸ್ಕೊಟ್ಟಂತಹ ಆಚಾರ್ಯರಿಗೆ ಪ್ರಣಾಮಗಳು. ನಮ್ಮೊಳಗಿನ ಗೊಂದಲ ನಮಗೆ ಶತ್ರು ಅಲ್ಲ, ಅದನ್ನ ದಾಟಿ ಹೋಗುವ ಧೈರ್ಯ ನಮ್ಮೊಳಗಿನ ಶಕ್ತಿ ಅಂತ ತಿಳಿಬೇಕು. ಮತ್ತೆ ಧೈರ್ಯ ಮಾಡೋದು ಅಂದ್ರೆ ಅದು ಜಯವಲ್ಲ ಹೊರತು ನಿಲ್ಲುವ ನಿರ್ಧಾರ. ಇದು ಡಿಬೇಟಿಗೆ ಅಂತ್ಯವಲ್ಲ ಹೊರತು ಹೊಸ ಅಧ್ಯಾಯದ ಆರಂಭ. ಜೀವನದಲ್ಲಿ ಕೆಲವೊಮ್ಮೆ ನಮಗೆ ಗೊಂದಲವಾಗ್ಬಿಡತ್ತೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಮಾಡಬೇಕು ಅಂತ ಗೊತ್ತಾಗಲ್ಲ. ಅವಾಗ ನಮಗೆ ಅನ್ಸತ್ತೆ, ನಮ್ಮ ಮನಸ್ಸಿನ ಭಾವವನ್ನು ತಿಳಿದು ಯಾರಾದ್ರೊಬ್ರು ಹೇಳೋರಿದ್ರೆ ಚೆನ್ನಾಗಿರುತ್ತಲ್ಲ ಅಂತ. ಆ ಮನಸ್ಸಿನ ಭಾವವನ್ನು ತಿಳಿಸ್ಕೊಡುವುದೇ ಈ ಪರಂತಪ ಭಗವದ್ಗೀತೆಯ ಪಾಡ್ಕ್ಯಾಸ್ಟ್ನ ಉದ್ದೇಶ. ಆದ್ದರಿಂದ ಈ ಪರಂತಪ ಯೂಟ್ಯೂಬ್ ಚಾನಲ್ನ ನೀವಷ್ಟೇ ನೋಡಿ ತಿಳಿದುಕೊಳ್ಳೋದಲ್ಲ ಹೊರತು ನಿಮ್ಮ ಸುತ್ತಮುತ್ತಲಿನವರಿಗೂ ತಿಳಿಸಿ, ಅದೇ ರೀತಿಯಾಗಿ ಇದೇ ರೀತಿಯಾದ ಕಾರ್ಯಗಳಿಗೆ ನೀವೆಲ್ಲರೂ ಕೂಡ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ನಾನು ಈ ರೀತಿಯಾಗಿ ಕೇಳ್ತಾ ಇದ್ದೇನೆ. ಪರಂತಪ